ಗುಡ್ ಈವ್ನಿಂಗ್ ರೀ ಎಲ್ಲರಿಗೂ. ಸೊ ನಾ ಇವಾಗ ನಿಮ್ಗೆ ತಿಳ್ಸಕ್ ಇಷ್ಟಪಡೋದು ಏನಪ್ಪಾ ಅಂತಂದ್ರ, ಈ ರೀತಿಯಾಗಿರುವಂತ ಒಂದು ಸಿಮೆಂಟ್ ಫ್ಯಾಕ್ಟರಿ ಒಳಗಡೆ ಸೊ ಯಾವ ರೀತಿ ಒಂದು ಮೆಕ್ಯಾನಿಸಮ್ ಇರುತ್ತದ ಅಂತಂದ್ರ, ಈ ಫ್ಯಾಕ್ಟರಿಗೆ ಕೆಲವೊಂದಿಷ್ಟು ಈ ರಾ ಮಟೀರಿಯಲ್ ಗಳನ್ನ ಯೂಸ್ ಮಾಡ್ಕೊಂತಾರ. ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಯಾವ ರೀತಿ ಫ್ಯಾಕ್ಟರಿ ಒಳಗಡೆ ಹಾಕ್ತಾರ, ಯಾವ ರೀತಿ ಅದು ಗ್ರೈಂಡ್ ಆಗತ್ತ ಅನ್ನೋದನ್ನ ನಾ ನಿಮ್ಗ ಒಂದಿಷ್ಟು ಸಿಂಪಲ್ ಆಗಿ ತಿಳ್ಸಕ್ ಇಷ್ಟಪಡ್ತೀನಿ. ಯಾವ ರೀತಿಪ್ಪ ಅಂತಂದ್ರ, ಸೊ ಯಾವ್ದೇ ಒಂದು ಫ್ಯಾಕ್ಟರಿ ಒಳಗೆ ಹೋಗ್ರಿ, ಮಟೀರಿಯಲ್ ಅನ್ನ ಹಾಕಕ್ಕ ಏನೋ ಒಂದು ವ್ಯವಸ್ಥೆ ಅಂತ ಹೇಳಿ ಇರ್ತದೆ. ಡೈರೆಕ್ಟ್ಲಿ ಹೋಗಿ ಅಷ್ಟ ಎತ್ತರಕ್ಕೆ ಹಾಕಕ್ ಬರಂಗಿಲ್ಲ. ಸೊ ಜೆಸಿಬಿ ಗಳನ್ನ, ಲೋಡರ್ ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ತರ ಯಾವ ರೀತಿ ಹಾಕೋ ಸಿಸ್ಟಮ್ ಇರ್ತದೆ ಅಂತ ಹೇಳಿ ನಿಮ್ಗೆ ತೋರಿಸ್ತಿದ್ದು. ಸೊ ಇಲ್ಲೇನು ನೀವು ನೋಡಾತಿರಲ್ರಿ, ಸೊ ಇದೆಲ್ಲ ರಾ ಮಟೀರಿಯಲ್. ಸೊ ಇದು ದೊಡ್ಡ ಕುಟ್ರಿ ಏನೈತಲ್ರಿ, ಸೊ ಅದನ್ನ ಸ್ಲ್ಯಾಗ್ ಅಂತ ಹೇಳಿ ಕರೀತಾರ. ಮತ್ತ ಹಿಂದೆ ಇರುವಂತದ್ದು, ಈ ಸೈಡ್ ಇರುವಂತದ್ದು ಕಪ್ ಕಲರ್ದು, ಸೊ ಅದು ಫ್ಲೈ ಆಶ್ ಅಂತ ಹೇಳಿ ಕರೀತಾರ. ಸೊ ಇವ್ ಎರಡೂ ಯಾವ್ದಕ್ ಯೂಸ್ ಮಾಡ್ತಾರಪ್ಪ ಅಂತಂದ್ರ, ಕ್ವಾಂಟಿಟಿ ಜಾಸ್ತಿ ಮಾಡೋದ್ರ ಸಲುವಾಗಿ, ಮತ್ತ ಈ ಕ್ಲಿಂಕರ್ ಒಳಗಡೆ ಲೈಮ್ ಕಂಟೆಂಟ್ ಅನ್ನ ಮೇಂಟೈನ್ ಮಾಡೋದ್ರ ಸಲುವಾಗಿ. ಮಿನಿಮಮ್ ಆಗಿ ಕ್ಲಿಂಕರ್ ಒಳಗಡೆ 62, 63 ಸೊ ಈ ರೀತಿ ಲೈಮ್ ಇರ್ತದ. ನಾವು ಇದನ್ನ OPC ಅಥವಾ PSC ಸಿಮೆಂಟ್ ಅನ್ನು ಮಾಡಿದ್ರ, PSC ಮಾಡಿದ್ರೆ 50 ಒಳಗಡೆ ಮತ್ತೆ 55 ಮ್ಯಾಲ ಈ ಲೈಮ್ ಕಂಟೆಂಟ್ ನ ಮೇಂಟೈನ್ ಮಾಡ್ಬೇಕಿರುತ್ತ. ಸೊ ಅದನ್ನ ಮತ್ತಿನ್ನ ಏನಾದ್ರು ನಾವು OPC ನ ಮಾಡಿದ್ವಿಪ್ಪ ಅಂತಂದ್ರ, ಸೊ 50, 55 ಮ್ಯಾಲ ನಾವು ಮೇಂಟೈನ್ ಮಾಡ್ತೀವಿ. ಸೊ ಅದನ್ನ ಮೇಂಟೈನ್ ಮಾಡೋದ್ರ ಸಲುವಾಗಿ ಎಕ್ಸಸ್ ಆಗಿ ಸೊ ಈ ಫ್ಲೈ ಆಶ್ ಮತ್ತೆ ಸ್ಲ್ಯಾಗ್ ಅನ್ನ ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ತೀವಿ. ಸೊ ಅದನ್ನ ಮಿಕ್ಸ್ ಮಾಡೋದ್ರ ಮುಖಾಂತರ ಸೊ ಲೈಮ್ ಕಂಟೆಂಟ್ ಅಥವಾ ಅದರ ಒಂದು ಪರ್ಸೆಂಟೇಜ್ ಅನ್ನ ಮೇಂಟೈನ್ ಮಾಡ್ತೀವಿ. ಸೊ ಅದ್ರ ಸಲುವಾಗಿ ಇದನ್ನ ಯೂಸ್ ಮಾಡ್ತಾರ. ಸೊ ಇದು ಲೈಮ್ ಮೇಂಟೈನ್ ಮಾಡೋದ್ರ ಸಲುವಾಗಿ ಆಯ್ತು, ಮತ್ತ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡೋದ್ರ ಸಲುವಾಗಿ ಆಯ್ತು, ಇದನ್ನ ಯೂಸ್ ಮಾಡ್ಕೊಂತಾರ. ಸೊ ಇದನ್ನ ನಾವು ಗ್ರೈಂಡ್ ಮಾಡೋದ್ರ ಮುಖಾಂತರ ಇದನ್ನ ಮತ್ತೆ ಕ್ಲಿಂಕರ್ ಅಂತೇಳಿ ಏನ್ ಕರಿತೀವಿ. ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ, ಕ್ಲಿಂಕರ್ ಯಾವ ತರ ಇರುತ್ತಪ್ಪ ಅಂತೇಳಿ. ಸೊ ಮೇನ್ ಇಂಪಾರ್ಟೆಂಟ್ ವಸ್ತು ಏನಪ್ಪಾ ಅಂತಂದ್ರೆ ಅದು ಕ್ಲಿಂಕರ್. ಸೊ ನೀವು ನೋಡ್ಬೋದು ಈ ರೀತಿ ಏನು ಹಳ್ಳಾಗೈತಲ್ರಿ, ಸೊ ಇದು ಕ್ಲಿಂಕರ್. ಸೊ ಇದನ್ನ ಫಾರ್ಮೇಶನ್ ಮಾಡೋದ್ರ ಸಲುವಾಗಿನೇ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಸೊ ಇದೇ ಮೇನ್ ಇಂಪಾರ್ಟೆಂಟ್ ಸಿಮೆಂಟ್ ಫ್ಯಾಕ್ಟರಿ ಒಳಗಡೆ. ಈ ಕ್ಲಿಂಕರ್ ನ ತಯಾರು ಮಾಡ್ಕೊಂಡ ನಂತರ ಸಿಮೆಂಟ್ ತಯಾರು ಮಾಡೋದು ಏನೋ ದೊಡ್ಡ ವಿಚಾರ ಇಲ್ಲ. ಸೊ ಇದನ್ನ ಹೆಂಗ್ ತಯಾರು ಮಾಡ್ಕೊಂತಾರಪ್ಪ ಅಂತಂದ್ರ, ಅದಕ್ಕೆ ರಾ ಮೆಟೀರಿಯಲ್ ನ ಯೂಸ್ ಮಾಡ್ತಾರ. ಸೊ ಈ ಸ್ಲ್ಯಾಗು, ಪ್ಲೇಯರ್ಸ್ ಎಲ್ಲ ಅದಕ್ಕ ಲೈಮ್ ಸ್ಟೋನು, ಸಿಲಿಕಾ ಸ್ಟೋನು, ರೆಡ್ ಮಡ್ ಮತ್ತೆ ಈ ಕ್ಲೇ ಅನ್ನ ಯೂಸ್ ಮಾಡ್ತಾರ. ಸೊ ಇವುಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಪರ್ಸೆಂಟೇಜ್ ಒಳಗಡೆ ಮಿಕ್ಸ್ ಮಾಡಿ ಅದ್ರೊಳಗಡೆ ಲೈಮ್ ಕಂಟೆಂಟು, ಐರನ್ ಕಂಟೆಂಟು ಮತ್ತೆ ಅಲ್ಯೂಮಿನಾ, ಸಿಲಿಕಾ ಈ ಸಾಕಷ್ಟು ಕಂಟೆಂಟ್ ಗಳನ್ನ ಒಂದು ಪರ್ಟಿಕ್ಯುಲರ್ ಸಂಖ್ಯೆ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಅಲ್ಲಿ ಮೇಂಟೈನ್ ಮಾಡ್ತಾರ. ಸೊ ಮೇಂಟೈನ್ ಮಾಡಿ ಒಂದು ರಾ ಮೆಟೀರಿಯಲ್ ನ ರೆಡಿ ಮಾಡ್ತಾರ. ಅಂತಂದ್ರೆ ಒಂದ್ ರೀತಿ ಕಲಿಸಿರುವಂತ ಹಿಟ್ಟು. ಸೊ ಆ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ಅದನ್ನ ಕಿಲ್ಗೆ ಫೀಡಿಂಗ್ ಮಾಡ್ತಾರ. ಅದ್ರೊಳಗಡೆ ಟೆಂಪರೇಚರ್ ಕೊಟ್ಟು ಬರ್ನ್ ಮಾಡ್ತಾರ. ಬರ್ನ್ ಮಾಡಿ ಲಾಸ್ಟಿಗೆ ಅದು ಸುಟ್ಟು ಬರ್ನ್ ಆಗಿ ಈ ರೀತಿ ಕ್ಲಿಂಕರ್ ಅಂತೇಳಿ ಫಾರ್ಮೇಶನ್ ಆಗುತ್ತಾ. ಸೊ ಸಿಮೆಂಟ್ ಒಳಗಡೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ಈ ಕ್ಲಿಂಕರ್. ಸೊ ಇದು ರೆಡಿ ಆದ್ಮೇಲೆ ಏನ್ ಪ್ರೊಸೆಸ್ ಮಾಡ್ತಾರ ಅನ್ನೋದನ್ನ ನಾನು ನಿಮ್ಗ ಇವಾಗ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದೇನಪ್ಪಾ ಅಂತಂದ್ರೆ, ಸೊ ಆ ಕ್ಲಿಂಕರ್ ಏನು ರೆಡಿ ಆಗುತ್ತಲ್ರಿ, ಸೊ ಅದ್ರೊಳಗಡೆ ಎಷ್ಟು ಲೈಮ್ ಐತಿ ಅನ್ನೋದನ್ನ ಚೆಕ್ ಮಾಡ್ತೀವಿ. ಚೆಕ್ ಮಾಡ್ಕೊಂಡ್ ಬಂದ್ಬಿಟ್ಟು ಸೊ ಇಲ್ಲೇ ಓಪರ್ ಅಥವಾ ಆಪರ್ ಅಂತೇಳಿ ಕರಿತೀವಿ. ಸೊ ಇದ್ರೊಳಗಡೆ ನಾವು ಹಾಕ್ತಿವಿ. ಸೊ ಈ ತರ ಇರುತ್ತೆ. ಎರಡನ್ನು ಮಿಕ್ಸಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟು ಇದ್ರೊಳಗಡೆ ಹಾಕೋದ್ರ ಮುಖಾಂತರ ಇದ್ರೊಳಗಡೆ ಬೆಲ್ಟ್ ಕನ್ವೇಯರ್ ಇರ್ತಾವ. ಸೊ ಈ ಬೆಲ್ಟ್ ಕನ್ವೇಯರ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬೆಲ್ಟ್ ಕನ್ವೇಯರ್ ಥ್ರೂ ಹೋಗಿ ಸೈಲೋಸ್ ಅಂತ ಹೇಳಿ ಇರ್ತಾವ. ಸೈಲೋ ಯಾವ ತರ ಇರ್ತಾವ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ರಿ, ನೀವು ಇಲ್ಲಿ ನೋಡ್ಬೋದು ಹಿಂದ್ಗಡೆ ಎತ್ತರವಾಗಿರುವಂತ ಒಂದ್ ರೀತಿ ಕಂಟೈನರ್ ರೀತಿ ಇರುವಂತ ಒಂದು ಇದನ್ನ ನೋಡ್ಬೋದು ನೀವು. ಕಂಟೈನರ್ ಅಂತಂದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಎತ್ತರವಾಗಿ ಕಂಟೈನರ್ ಯಾವ ತರ ಇರ್ತಾವಲ್ಲ ಆ ರೀತಿ ಇರುತ್ತೆ. ಸೊ ಅವುಗಳನ್ನ ಸೈಲೋ ಅಂತ ಹೇಳಿ ಕರೀತಾರೆ. ಸೊ ಅದ್ರೊಳಗಡೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫಿಲ್ ಮಾಡ್ಕೊಂತೀವಿ. ಅಷ್ಟು ಎತ್ತರಕ್ಕೆ ಹೋಗಿ ನಾವು JCB ಆಗಿರ್ಬೋದು, ಲೋಡರ್ ಆಗಿರ್ಬೋದು, ಅದ್ರ ಮುಖಾಂತರ ಹಾಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಅದನ್ನ ಯಾವ ರೀತಿ ಮಾಡ್ತೀವಪ್ಪ ಅಂತಂದ್ರೆ, ನಮಗೆ ಯಾವ ರೇಂಜ್ ಒಳಗಡೆ ಬೇಕು ಒಂದು ಪರ್ಸೆಂಟೇಜ್ ಒಳಗಡೆ ಇಲ್ಲಿ ಕ್ಲಿಂಕರು, ಸ್ಲ್ಯಾಗು ಮತ್ತೆ ಫ್ಲೈ ಆಶ್ ಗಳನ್ನ ಮಿಕ್ಸಿಂಗ್ ಮಾಡ್ಕೊಂತೀವಿ. ಬೈ ಯೂಸಿಂಗ್ JCB ಅಥವಾ ಲೋಡರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮಿಕ್ಸಿಂಗ್ ಮಾಡ್ಕೊಂತೀವಿ. ಮಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಸೊ ಆ ಒಂದು ರೇಷೋ ಒಳಗಡೆ ಮಿಕ್ಸ್ ಮಾಡಿರುವಂತ ಮಿಶ್ರಣವನ್ನ ಲೋಡರ್ ಅಥವಾ JCB ಮುಖಾಂತರ ತಗೊಂಡು ಬಂದು ಸೊ ಈ ಒಂದು ಆಪರ್ ಒಳಗಡೆ ಹಾಕ್ತಿವಿ. ಇದ್ರೊಳಗಡೆ ಹಾಕಿದ್ರಿ ಇದ್ರ ಒಳಗಡೆ ಕೆಳಗಡೆ ಬೆಲ್ಟ್ಸ್ ಇರ್ತಾವ್ರಿ. ಬೆಲ್ಟ್ಸ್ ಇಲ್ಲಿಂದ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾವ ಮಟೀರಿಯಲ್ ಅನ್ನ. ಇಲ್ಲಿ ಹಾಕ್ಬಿಡ್ತೀವಿ, ಒಂದ್ ರೀತಿ ಗುಡ್ಡಿ ಹಾಕ್ತಿವಿ. ಅದನ್ನ ಒಳಗಡೆ ಸಕ್ ಮಾಡ್ಕೊಂಡ್ಬಿಟ್ಟು ಬೆಲ್ಟ್ ಕನ್ವೇಯರ್ ಮುಖಾಂತರ ಇದು ಮುಂದಕ್ಕೆ ಹೋಗುತ್ತೆ. ಮಟೀರಿಯಲ್ ಮುಂದಕ್ಕೆ ಹೋಗ್ಬಿಟ್ಟು ನಾ ಏನ್ ಹೇಳಿದ್ನಲ್ರಿ ಎತ್ತರಕ್ಕೆ ಸೈಲೋಸ್ ಇರ್ತಾವ ಅಂತೇಳಿ, ಅದ್ರೊಳಗಡೆ ಪಿಲ್ ಆಗ್ತದೆ. ಪಿಲ್ ಅಂತಂದ್ರೆ ತುಂಬ್ಕೊಳ್ತಾವ. ತುಂಬ್ಕೊಂಡ್ಬಿಟ್ಟು ಅದಾದ ನಂತರ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರ, ಸೊ ನೀವು ಇಲ್ಲಿ ಹಿಂದ್ಗಡೆ ನೋಡ್ಬೋದು. ಸೊ ನಿಮಗಿಲ್ಲಿ ಒಂದು VRM ಅಂತೇಳಿ ಕಾಣ್ತೈತಿ. VRM ಅಂತಂದ್ರೆ ನೀಲಿ ಕಲರ್ ಇರುವಂತ ಒಂದು, ಸೊ ಅಲ್ಲಿ ಕಾಣತ್ ನೋಡ್ರಿ, ನೀಲಿ ಕಲರ್ ಆಗಿರುವಂತ ಎತ್ತರವಾಗಿರುವಂತ ಒಂದು
ಇದನ್ನ ಗಿರಣಿ ಅಂತೇಳಿ ಕರಿಬಹುದು, ಅಂತಂದ್ರೆ ಗ್ರೈಂಡರ್. ಯಾವ ರೀತಿ ಮಿಕ್ಸಿ ಗ್ರೈಂಡರ್ ಇರುತ್ತಲ್ಲಿ ಆ ರೀತಿ ಇದೊಂದು ಗ್ರೈಂಡರ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲೇನು ಮಟೀರಿಯಲ್ ನ ತುಂಬಿಕೊಂಡಿರ್ತೀವಿ. ಸೊ ಈ ಒಂದು ಮಟೀರಿಯಲ್ ಹೋಗ್ಬಿಟ್ಟು ಆ 3 ಸೈಲೋಗಳಲ್ಲಿ ಫಿಲಪ್ ಆಗುತ್ತೆ. 3 ಸೈಲೋಗಳಲ್ಲಿ ಫಿಲಪ್ ಆದ ನಂತರ ನಮಗ್ ಬೇಕಾಗಿರುವಂತ ಒಂದು ರೇಷಿಯೋ ಪರ್ಸೆಂಟೇಜ್ ಆಧಾರದ ಮೇಲೆ ನಾವು ಲ್ಯಾಬ್ ಒಳಗಡೆ ಟೆಸ್ಟ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಎಷ್ಟು ಪರ್ಸೆಂಟೇಜು, ಯಾವ ಲೈಮು ಅಥವಾ ಯಾವ ಕಂಟೆಂಟು ಎಷ್ಟೆಷ್ಟು ಅದ ಅನ್ನೋದನ್ನ ಚೆಕ್ ಮಾಡಿಬಿಟ್ಟು ಯಾವ ರೀತಿ ಬಿಡ್ಬೇಕಂತ ಹೇಳಿ ಹೇಳ್ತೀವಿ. ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಪರ್ಸೆಂಟೇಜ್ ಒಳಗಡೆ ಹೋಗಿ ಆ ಒಂದು VRM ಗೆ ಹೋಗುತ್ತೆ. ಸೊ VRM ಅಂತಂದ್ರೆ ಏನಪ್ಪಾ ಅಂತಂದ್ರೆ ವರ್ಟಿಕಲ್ ರೋಲರ್ ಮಿಲ್ ಅಂತಂದ್ರೆ ವರ್ಟಿಕಲ್ ಆಗಿ ಒಳಗಡೆ ತಿರುಗ್ತಿರ್ತಾವ್ರಿ ಇವು ಗ್ರೈಂಡ್ ಮಾಡುವಂತವು. ಸೊ ಅದ್ರೊಳಗಡೆ ಯಾವ ರೀತಿ ಗಿರ್ನಿ ಒಳಗಡೆ ಕಲ್ಲು ತಿರುಗ್ತಿರ್ತಾವಲ್ರಿ ಆ ರೀತಿ ತಿರುಗ್ತಿರ್ತಾವ. ಆ ಒಂದು ಟೇಬಲ್ ಮೇಲೆ ಅವು ತಿರುಗ್ತಿರ್ತಾವ. ಅದ್ರ ಮೇಲೆ ಒಂದು ಎತ್ತರವಾಗಿರುವಂತ ಈ ರೀತಿ ಸ್ಟ್ರಕ್ಚರ್ ಕೊಟ್ಟಿರ್ತಾರ. ಸೊ ಮೊದಲಿಗೆ ಆ ಎಲ್ಲಾ ಮಿಕ್ಸ್ಚರ್ ಆಗಿರುವಂತ ಮಟೀರಿಯಲ್ ಇಲ್ಲಿ ಸಪ್ರೇಟ್ ಸೈಲೋ ಒಳಗಡೆ ಏನ್ ಪಿಲ್ ಆಗಿರ್ತಾವಲ್ರಿ, 3 ಸೈಲೋ ನಿಮಗೆ ಕಾಣ್ತಾವ, ಮಗ್ಲ ಅದಾವ. ಸೊ ಹಿಂಗಾಗಿ ನಿಮ್ಗೆ ಡಿಫ್ರೆಂಟ್ ಆಗಿ ಕಾಣಲ್ವ ಅವು ಬೇರೆ ಮಿಕ್ಸ್ ಆಗಿರ್ತಾವ. ಒಂದು ಪರ್ಸೆಂಟೇಜ್ ಒಳಗಡೆ ಬಿಟ್ಟ ನಂತರ ಮತ್ತೆ ಬೆಲ್ಟ್ ಕನ್ವೇರ್ ಮುಖಾಂತರ ಮುಂದಕ್ಕೆ ಹೋಗ್ತಾವ. ಮುಂದಕ್ಕೆ ಹೋಗ್ಬಿಟ್ಟು ಎತ್ತರವಾಗಿರುವಂತ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ನೀವು ನೋಡ್ಬೋದು ಈ ರೀತಿ ಎತ್ತರವಾಗಿರುವಂತ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಅದ್ರ ಮೇಲೆ ಮೊದಲು ಮಟೀರಿಯಲ್ ಎತ್ತರಕ್ಕೆ ಹೋಗುತ್ತೆ. ಎತ್ತರಕ್ಕೆ ಯಾಕೆ ಹೋಗುತ್ತಪ್ಪ ಅಂತಂದ್ರೆ ಇದ್ರೊಳಗಡೆ ತೇವಾಂಶ ಇರುತ್ತೆ. ತೇವಾಂಶ ಇರೋದ್ರಿಂದ ಅದನ್ನ ಗ್ರೈಂಡ್ ಮಾಡಿದ್ರೆ ಸರಿತಾಗಿ ಗ್ರೈಂಡ್ ಆಗಲ್ಲ. ಸೊ ನೀವು ನೋಡ್ಬೋದು ಎಲ್ಲಾದ್ರೂ ಗಿರ್ನಿಗೆ ಹೋದಾಗ ಜಾಸ್ತಿ ತಂಪಿರುವಂತ ಏನಾದ್ರು ಮೆಣಸಿಕಾಯಿ ಆಗಿರ್ಬೋದು, ಈ ರೀತಿ ಏನಾದ್ರು ಹಿಟ್ಟಾಗಿರ್ಬೋದು, ಇವು ಜೋಳ ಆಗಿರ್ಬೋದು, ಈ ರೀತಿ ಏನಾದ್ರು ತೇವಾಂಶ ಜಾಸ್ತಿ ಇರುವಂತದ್ದಾಗಿತ್ತಂದ್ರೆ ಸರಿತಾಗಿ ಗ್ರೈಂಡ್ ಆಗಂಗಿಲ್ಲರಿ. ಸೊ ಅದೇ ರೀತಿ ಇಲ್ಲಿಯೂ ಕೂಡ ಮೊದಲು ತೇವಾಂಶ ಹೋಗ್ಬೇಕಾಗತ್ತೆ. ತೇವಾಂಶ ಹೋಗಿಸೋದ್ರ ಸಲುವಾಗಿ ಎತ್ತರಕ್ಕೆ ಒಯ್ದು ಅಲ್ಲಿಂದ ಹಾಟ್ ಏರ್ ನ ಬಿಡ್ತಾರೆ. ಹಾಟ್ ಏರ್ ಬಿಡೋದ್ರಿಂದ ಅದ್ರೊಳಗಡೆ ಇರುವಂತ ತೇವಾಂಶ ಹೋಗಿ ಮಟೀರಿಯಲ್ ಸಂಪೂರ್ಣವಾಗಿ ಒಣಗಿರೋ ರೂಪದೊಳಗಡೆ ಇರುತ್ತೆ. ಅದ್ರೊಳಗಡೆ ತೇವಾಂಶ ಇರಲ್ಲ. ಸೊ ಆ ಒಂದು ರೂಪದೊಳಗಡೆ ಅದನ್ನ ಈ ಒಂದು VRM ಅಂತೇಳಿ ಏನ್ ಕರಿತೀವಿ ಇದ್ರೊಳಗಡೆ ಗ್ರೈಂಡ್ ಆಗುತ್ತೆ. ಗ್ರೈಂಡ್ ಆಗಿಬಿಟ್ಟು ನುಣುಪಾಗಿರುವಂತ ಪುಡಿ ಆಗತ್ತ. ಇದನ್ನು ಕೂಡ ನಾವು ಒಂದ್ ರೀತಿ ಚೆಕ್ ಮಾಡ್ತೀವಿ, ಎಷ್ಟು ಸರಿಯಾಗಿ ನುಣುಪ್ ಆಗ್ಯದನೋ ಇಲ್ಲೋ ಅಂತ ಹೇಳ್ಬಿಟ್ಟು ಇದ್ರೊಳಗಡೆ ನಾವು ಬ್ಲೇನ್ಸ್ ಮತ್ತೆ ರೆಸಿಡ್ಯೂ ಅಂತ ಚೆಕ್ ಮಾಡ್ತೀವಿ. ಚೆಕ್ ಮಾಡ್ಕೊಂಡ್ಬಿಟ್ಟು ಗ್ರೈಂಡ್ ಆದ ನಂತರ ಗ್ರೈಂಡ್ ಆಗಿರೋದನ್ನ ಹೋಗಿ ಇಲ್ಲಿ ಎತ್ತರಕ್ಕೆ ನಿಮ್ಗೆ ಏನ್ ಕಾಣತ್ತಲ್ರಿ, ಸೊ ಇವು ಕಂಟೈನರು ಆಗಳೇ ಹೇಳಿದ್ನಲ್ರಿ ಸೈಲೋ ಅಂತ ಹೇಳ್ಬಿಟ್ಟು ಇವ್ರ ಒಳಗಡೆ ನಾವು ಫಿಲ್ಅಪ್ ಮಾಡ್ಕೊಂತೀವಿ. ಈ ಒಂದು VRM ಇಂದ ಹೋಗಿ ಈ ಒಂದು ಸೈಲೋ ಒಳಗಡೆ ಫಿಲ್ಅಪ್ ಆಗ್ತಾವ. ಫಿಲ್ಅಪ್ ಆಗಿಬಿಟ್ಟು ನಮಗ್ ಬೇಕಾದಷ್ಟನ್ನ ತಗೊಂಡು ನಾವು ಪ್ಯಾಕಿಂಗ್ ಮಾಡ್ತಾರ. ಸೊ ಅಲ್ಲಿ ಇಲ್ಲೊಂದು ಸೈಲೋ ಕಾಣ್ತದ ನಮ್ಗೆ, ಇದ್ರ ಕೆಳಗಡೆ ಪ್ಯಾಕಿಂಗ್ ಸೆಕ್ಷನ್ ಇರುತ್ತೆ. ಸೊ ಇಲ್ಲಿಂದ ಮಟೀರಿಯಲ್ ಅಲ್ಲಿಗೆ ಹೋಗಿ ಆ ಬ್ಯಾಗ್ ಒಳಗಡೆ ಪ್ಯಾಕ್ ಆಗಿಬಿಟ್ಟು ಆ ಟ್ರಕ್ ಅಥವಾ ಈ ಒಂದು ಗೂಡ್ಸ್ ವೆಹಿಕಲ್ಸ್ ಇರ್ತಾವಲ್ರಿ ಬಂದಿರ್ತಾವ. ಸೊ ಒಳಗಡೆ ಪ್ಯಾಕ್ ಆಗಿಬಿಟ್ಟು ಹೋಗುತ್ತೆ. ನೋಡಿದ್ರಲ್ರಿ, ಈ ರೀತಿ ಒಂದು ಸಿಮೆಂಟ್ ಅನ್ನ ಮಾಡ್ತೀವಿ. ಸೊ ಇದಿಷ್ಟೇ ಅಲ್ಲ, ಇನ್ನ ಸಾಕಷ್ಟು ವಿಚಾರ ಇರುತ್ತೆ, ಬಹಳಷ್ಟು ವಿಷಯಗಳನ್ನ ನೀವು ತಿಳ್ಕೊಬೇಕು. ನಾನು ಅಸಾಧ್ಯ ಆದಷ್ಟು ಹೇಳಕ್ ಟ್ರೈ ಮಾಡ್ತೀನಿ. ಸೊ ಈ ರೀತಿ ಇರುತ್ತೆ, ಯಾವ ರೀತಿ ಒಂದು ಸಿಮೆಂಟ್ ರೆಡಿ ಆಗತ್ತೆ ಅನ್ನೋದನ್ನ ನಿಮ್ಗೆ ಸ್ವಲ್ಪ ಶಾರ್ಟ್ ಫಾರ್ಮ್ ಒಳಗಡೆ ತಿಳಿಸಿದೆ. ಸೊ ಇದೇ ರೀತಿ ಬೇರೆ ಪ್ರೊಸೆಸ್ ಇರುತ್ತೆ, ಅದನ್ನೆಲ್ಲಾನು ದಿನ ನಾನು ನಿಮ್ಗೆ ಈ ಒಂದು ವ್ಲಾಗ್ಸ್ ಒಳಗಡೆ ತಿಳಿಸ್ತಾ ಹೋಗ್ತೀನಿ. ನೀವೇನಾದ್ರೂ ಸಿಮೆಂಟ್ ಫ್ಯಾಕ್ಟರಿ ಬಗ್ಗೆ ತಿಳ್ಕೊಳ್ಳುವಂತ ಆಸಕ್ತಿ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೂ ಕೂಡ ಸಾಕಷ್ಟು ಹೊಸ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಸಿಗ್ತಾವ ನನ್ನ ಈ ಒಂದು ವಿಡಿಯೋದಿಂದ. ಇವಾಗ 5 ಗಂಟೆ 10 ನಿಮಿಷ ಟೈಮ್ ಆಗಿದೆ. 5:15ಗೆ ನಮ್ಮ ಒಂದು ಡ್ಯೂಟಿ ಮುಗಿಯುತ್ತೆ. ಆ ನಂತರ ಸೊ ಮನೆಗೆ ಹೋಗೋಣ ಅಂತ.